ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೆ. ಇವತ್ತು ಬೆಳಗ್ಗೆನೆ ಒಂದು ಗುಡ್ ನ್ಯೂಸ್. ಹಾಗೇನೆ ಯಾವ ಜಿಲ್ಲೆಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ, ಈ ವಿಡಿಯೋದಲ್ಲಿ ಇವತ್ತು ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡಿಬಿಡೋಣ. ಗೃಹಲಕ್ಷ್ಮಿ ಯೋಜನೆಯ ಹಣ 11 ಮತ್ತು 12ನೇ ಕಂತಿನ ಹಣ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬಂದಿಲ್ಲ. ಬೇಸಿಕಲಿ ಇವಾಗ 11ನೇ ಕಂತಿನ ಹಣ ನಿಮಗೆ ಬಂದಿಲ್ಲ. 12ನೇ ಕಂತಿನ ಹಣದ ಬಗ್ಗೆ ನಾವು ಕೊನೆಯಲ್ಲಿ ಮಾತಾಡೋಣ, ಯಾಕಂದರೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಟ್ವಿಸ್ಟ್ ಇರುವಂಥದ್ದು. 11ನೇ ಕಂತಿನ ಹಣ ತುಂಬ ಜನಕ್ಕೆ ಬಂದಿಲ್ಲ ಅಂತ ಹೇಳಿ ಇವಾಗಲೂ ಸಹ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ, ನಾವು ಈ ಜಿಲ್ಲೆಯವರು ಬಂದಿಲ್ಲ ಅಂತ ಹೇಳಿ. ಬಟ್ ಇವಾಗ ಒಂದು 50% ಜನ ನಮ್ಗೆ ಆಲ್ರೆಡಿ ಬಂದಿದೆ ಅಂತ ಹೇಳಿ ಕೂಡ ಕಮೆಂಟ್ಗಳನ್ನ ಹಾಕ್ತಾ ಇರುವಂಥದ್ದು. ಹಾಗಾದರೆ ಮಿಕ್ಕಿರುವಂಥ ಜಿಲ್ಲೆಗಳಿಗೆ ಯಾವಾಗ ಹಣ ರಿಲೀಸ್ ಮಾಡ್ತಾರೆ ಮೇಡಮ್ ಅಂತ ಕೇಳೋ ನಿಮ್ಮ ಪ್ರಶ್ನೆಗೆ, ಇವತ್ತು ಸೋಮವಾರ ಆಗಿದೆ. ಸೋಮವಾರ ನಿಮಗೆ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು 14 ಜಿಲ್ಲೆಗಳ ಪಟ್ಟಿನ ಕೊಟ್ಟಿದ್ದಾರೆ. ಮೊದಲನೇ ಹಂತ ಆಯಿತು, ಎರಡನೇ ಹಂತದಲ್ಲಿ ಇವಾಗ ನಿಮಗೆ ಒಂದಷ್ಟು ಜಿಲ್ಲೆಗಳಿಗೆ ಹಣನ ರಿಲೀಸ್ ಮಾಡ್ತಾ ಇರುವಂಥದ್ದು. ಈ ಜಿಲ್ಲೆಗಳು ಯಾವ್ಯಾವು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವಾಗ ಈ ಜಿಲ್ಲೆಗಳಿಗೆ ಇವತ್ತು ಹಣ ರಿಲೀಸ್ ಆಗ್ತಾ ಇದೆ. ಬೆಳಗಾವಿ, ಕಲಬುರಗಿ, ಬಾಗಲಕೋಟೆ, ಹಾವೇರಿ, ಬೀದರ್, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ಗದಗ, ಕೋಲಾರ. ಈ ಜಿಲ್ಲೆಗಳಿಗೆ ಇವತ್ತು ಹಣ ಜಮಾ ಆಗುತ್ತೆ. ಇವತ್ತು ತಪ್ಪಿದ್ರೆ ಇನ್ನು 2 ದಿನದಲ್ಲಿ ನಿಮಗೆ 11ನೇ ಕಂತಿನ ಹಣ ಅಂದರೆ 2,000 ರೂಪಾಯಿ ಏನು ಕೊಡ್ತೀವಿ ಅಂತ ಇದು ಮಾಡಿದ್ದಾರೆ, ಆ 2,000 ರೂಪಾಯಿ ನಿಮಗೆ ತಲುಪುವಂಥದ್ದು. ನಿಮಗೆ ಆಲ್ರೆಡಿ ಈ ಜಿಲ್ಲೆಯವರು ನಿಮ್ಗೆ ಆಲ್ರೆಡಿ ಅಮೌಂಟ್ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಷನ್ ಹೇಳಿ ತಿಳಿಸೋದನ್ನ ಮರಿಬೇಡಿ. ಯಾಕಂದರೆ ಅದು ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಜಿಲ್ಲೆಯವರು ವೀಡಿಯೋಸ್ನ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ ಕನ್ಫರ್ಮ್ ಆಗುತ್ತೆ. ಸೊ ಗಾಬರಿ ಆಗುವಂಥ ಅವಶ್ಯಕತೆ ಏನಿಲ್ಲ, ನಿಮಗೆ ಇವತ್ತು ಹಣ ಖಂಡಿತ ಬಂದೇ ಬರುತ್ತೆ. ವೀಕೆಂಡ್ ಇದ್ದಿದ್ದರಿಂದ ನಿಮಗೆ, ಯಾಕಂದರೆ ಸೆಕೆಂಡ್ ಸ್ಯಾಟರ್ಡೇ ಇದ್ದಿದ್ದರಿಂದ ಬ್ಯಾಂಕ್ ಕೂಡ ರಜಾ ಇರುತ್ತೆ. ಬಟ್ ಇವತ್ತು ಸೋಮವಾರ ನಿಮಗೆ ಖಂಡಿತವಾಗ್ಲೂ ಹಣ ಜಮಾ ಆಗೇ ಆಗುತ್ತೆ. ಜೊತೆಗೆ ಇವಾಗ 12ನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡೋದಾದರೆ ಯಾವಾಗ ಅದು ಬರುತ್ತೆ ಅಂತ ಹೇಳಿದ್ರೆ, ಬಹುಶಃ ಈ ವಾರದಲ್ಲಿ ಅಂದರೆ ಗುರುವಾರ, ಶುಕ್ರವಾರ ಈ ಒಂದು ಟರ್ಮಲ್ಲಿ ನಿಮಗೆ 12ನೇ ಕಂತಿನ ಹಣ 2,000 ರೂಪಾಯಿ ಏನು ಪೆಂಡಿಂಗ್ ಇದೆ ಆ ಅಮೌಂಟು ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಸೊ ಇವಾಗ ಈ ವಾರದೊಳಗಡೆ ಓವರಾಲ್ ನಿಮಗೆ 11, 12ನೇ ಕಂತಿನ ಹಣ 4,000 ಏನು ಬರಬೇಕಾಗಿತ್ತು, ಸ್ವಲ್ಪ ಗ್ಯಾಪ್ ತಗೊಂಡು ನಿಮ್ಮೆಲ್ಲರ ಖಾತೆಗೂ 100% ಜಮಾ ಆಗುತ್ತೆ. ಇದು ನಾನು ಹೇಳ್ತಾ ಇರೋದಲ್ಲ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್ ಇದಾಗಿರುವಂಥದ್ದು. ಸೊ ನಿಮಗೆ ಟೆನ್ಷನ್ ಮಾಡ್ಕೋಬೇಡಿ. ಹಾಗೆಯೇ ನೀವು ಯಾವ ಜಿಲ್ಲೆ ಕಮೆಂಟ್ ಮಾಡಿ ದಯವಿಟ್ಟು ಹಣ ಬಂದಿದೆಯೋ ಬಂದಿಲ್ವಾ ಅಂತ ಹೇಳಿ. ಸೊ ನಿಮಗೆ ಆದಷ್ಟು ಬೇಗ ಹಣ ಬರಲಿ ಅಂತ ಹೇಳಿ ನಾವು ಕೂಡ ಕೇಳ್ಕೊಳ್ಳೋಣ ಈ ಮುಖಾಂತರ. ಎಲ್ಲ ಜನರಿಗೂ ತೊಂದರೆ ಆಗ್ತಾ ಇರುತ್ತಲ್ವಾ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ.